ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ ಅಂಜಲಿ. ನೀವು ನನ್ನ ಚಾನಲ್ ಅನ್ನು ನೋಡುತ್ತಿರುವುದು ನನಗೆ ತುಂಬಾ ಖುಷಿಯಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ಟೋರಿಯು ತುಂಬಾ ಚೆನ್ನಾಗಿದೆ, ನಿಮಗೆ ಕಂಪ್ಲೀಟ್ ಮಜಾ ಕೊಡುತ್ತೆ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಟೋರಿಗೆ ಹೋಗೋಣ ಬನ್ನಿ. ನನ್ನ ಹೆಸರು ಉಮೇಶ್. ನಮ್ಮ ಊರು ಕನಕಪುರದ ಹತ್ತಿರದ ಒಂದು ಸಣ್ಣ ಹಳ್ಳಿ. ನಾನು ಹೆಚ್ಚಾಗಿ ಓದಿಲ್ಲ. ನನ್ನ ವಯಸ್ಸು 30 ವರ್ಷ. 10ನೇ ಕ್ಲಾಸಿನವರೆಗೂ ಓದಿದ್ದೆ. ಆಮೇಲೆ ಹೊಲಗದ್ದೆಗಳನ್ನು ನೋಡಿಕೊಳ್ಳುವುದಕ್ಕೆ ಯಾರೂ ಇಲ್ಲ ಅಂತ ಓದುವುದನ್ನು ನಿಲ್ಲಿಸಿದ್ದೆ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಸಂಸಾರ ಇದೆ. ಅಲ್ಲಿ ರೋಹಿತ್ ಅನ್ನುವವನು ತನ್ನ ತಂಗಿ ಹಾಗೂ ಅಪ್ಪ ಅಮ್ಮರೊಂದಿಗೆ ಉಳಿದುಕೊಂಡಿದ್ದ. ರೋಹಿತ್ನ ತಂಗಿಗೆ ಮದುವೆಯಾಗಿ ಗಂಡನ ಮನೆಗೆ ಕಳುಹಿಸಿ ಕೊಟ್ಟಿದ್ದರು. 2 ವರ್ಷಗಳ ಹಿಂದೆ ರೋಹಿತ್ಸ್ ಕೂಡ ಮದುವೆಯಾಯಿತು. ಅವನ ಹೆಂಡತಿಯೇ ಸ್ವಾತಿ. ಸ್ವಾತಿಯ ಬಗ್ಗೆ ಹೇಳಬೇಕೆಂದರೆ, ಅವಳು ತನ್ನ ಡಿಗ್ರಿ ಮುಗಿಸಿ ಮದುವೆ ಮಾಡಿಕೊಂಡಳು. ಅವಳು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದಾಳೆ. ಯಾವ್ಯಾವುದು ಎಲ್ಲೆಲ್ಲಿ ಹೇಗೆ ಇರಬೇಕೋ ಹಾಗೆ ಪರ್ಫೆಕ್ಟ್ ಆಗಿ ಇದೆ. ರೋಹಿತ್ ಅಮೆರಿಕದಲ್ಲಿ ಕೆಲಸ ಮಾಡುತ್ತಾನೆ. ಅವರಿಗೆ ಒಂದು ಮಗು ಹುಟ್ಟಿದಾಗ ಅವನು ಚೆನ್ನಾಗಿ ಮಾತನಾಡುತ್ತಿದ್ದಳು. ಈಗ ನಾನು ಮತ್ತು ಸ್ವಾತಿ ತುಂಬಾ ಕ್ಲೋಸ್ ಆಗಿದ್ದೇವೆ. ಅವಳು ಯಾವಾಗಲೂ ಕ್ಲೋಸ್ ಆಗಿ ಮಾತನಾಡುವುದರಿಂದ ನನಗೆ ಅವಳ ಮೇಲೆ ಯಾವುದೇ ರೀತಿ ಕೆಟ್ಟ ಆಲೋಚನೆ ಇರಲಿಲ್ಲ. ನಾನು ಫ್ರೀ ಇರುವಾಗಲೆಲ್ಲ ಅವರ ಮನೆಗೆ ಹೋಗಿ ರೋಹಿತ್ ಅಣ್ಣನ ಚಿಕ್ಕ ಮಗುವಿನ ಜೊತೆ ಆಟ ಆಡುತ್ತಿದ್ದೆ. ಎಂದಿನಂತೆ ಒಂದು ದಿನ ಅವರ ಮನೆಗೆ ಹೋದೆ. ಸ್ವಾತಿ ಆಗಷ್ಟೇ ತನ್ನ ಮಗುವಿಗೆ ಸ್ನಾನ ಮಾಡಿಸಿಕೊಂಡು ಹಾಲಲ್ಲಿ ತನ್ನ ಕಾಲ ಮೇಲೆ ಮಲಗಿಸಿಕೊಂಡು ಮಗುವಿನ ಮೈವರಿಸುತ್ತಿದ್ದಳು. ಹಾಗೆ ಕುಡಿತದ ಅವಳ ಬಟ್ಟೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ಅವಳನ್ನು ಆ ರೀತಿಯಲ್ಲಿ ನೋಡಿ ನಾನು ಸಡನ್ನಾಗಿ ಶಾಕ್ ಆಗಿ ನಿಂತುಕೊಂಡೆ. ಅವಳನ್ನು ಆ ರೀತಿಯಲ್ಲಿ ಹಾಗೆ ನೋಡುತ್ತಾ ನಿಂತಿದ್ದೆ. ಹಾಗೆ ನೋಡುತ್ತಾ ನನಗೆ ನಾನು ಹಾಗೆ ಒಳಗಡೆ ಹೋಗಿ ಸೋಫಾಲಿ ಕುಳಿತುಕೊಂಡೆ. ಆದರೂ ಅವಳು ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಳ್ಳಲಿಲ್ಲ. ಹಾಗೆ ತನ್ನ ಕೆಲಸದಲ್ಲಿ ತೊಡಗಿದ್ದಳು. ನಾನು ಅವಳನ್ನೇ ನೋಡುತ್ತಾ ಕುಳಿತಿದ್ದೆ. ಅವಳು ನನ್ನನ್ನು ಮಾತನಾಡಿಸಿ, ಇವತ್ತು ಕೆಲಸಕ್ಕೆ ಹೋಗಿಲ್ವಾ ಉಮೇಶ್ ಅಂತ ಕೇಳಿದಳು. ಇಲ್ಲ ಸ್ವಾತಿ, 2 ದಿವಸ ನಾನು ಫ್ರೀ ಆಗಿದ್ದೇನೆ ಅಂದೆ. ಹೌದಾ, ತಿಂಡಿ ಆಯ್ತಾ ಅಂತ ಕೇಳಿದಳು. ಹೌದು, ತಿಂದೆ ಅಂತ ಹೇಳಿದೆ. ಸರಿ, ಇನ್ನೇನು ವಿಶೇಷ ಹೇಳು ಅಂದಳು. ಇನ್ನೇನು ವಿಶೇಷ ಇಲ್ಲ ಸ್ವಾತಿ, ಎಲ್ಲ ಮಾಮೂಲಿಯಾಗಿ ನಡೆಯುತ್ತಿದೆ ಅಂತ ಹೇಳುತ್ತಿದ್ದೆ. ಆದರೆ ನನ್ನ ಕಣ್ಣು ಮಾತ್ರ ಅವಳ ಸೌಂದರ್ಯವನ್ನೇ ನೋಡುತ್ತಿತ್ತು. ನನಗೆ ಅವಳನ್ನು ನೋಡದೆ ಸುಮ್ಮನಿರಲು ಆಗುತ್ತಿರಲಿಲ್ಲ. ನನಗೆ ಅಲ್ಲಿ ಹೆಚ್ಚು ಹೊತ್ತು ಇರಲು ಆಗದೆ ನನ್ನ ಮನೆಗೆ ವಾಪಸ್ ಬಂದೆ. ಅವಳನ್ನು ಆವತ್ತು ಆ ರೀತಿ ನೋಡಿದ್ದರಿಂದ ಒಮ್ಮೆ ಆದರೂ ಅವಳ ಜೊತೆ ಆ ಕೆಲಸ ಮಾಡಬೇಕು ಅಂತ ಅಂದುಕೊಂಡೆ. ಮರುದಿನ ಮತ್ತೆ ಅವಳ ಮನೆಗೆ ಹೋದೆ. ಅವಳು ಸ್ನಾನಕ್ಕೆ ಹೋಗಿದ್ದಳು. ನಾನು ಪಾಪು ಹತ್ತಿರ ಹೋಗಿ ಕುಳಿತುಕೊಂಡೆ. ಆಗ ಸ್ವಾತಿ ಸ್ನಾನ ಮುಗಿಸಿ ಅಲ್ಲಿಗೆ ಬಂದಳು. ಟವೆಲ್ ಉಟ್ಟುಕೊಂಡು ಅವಳು ಸಡನ್ನಾಗಿ ಹೊರಗಡೆ ಬಂದಳು. ಅದನ್ನು ನೋಡಿ ನಾನು ಹೊರಗಡೆ ಬಂದೆ. ಆಗ ಅವಳು ನನ್ನನ್ನು ನೋಡಿ, ಕೂತ್ಕ ಉಮೇಶ್, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂದಳು. ಇಲ್ಲಿ ಹೊರಗಡೆ ಇರುತ್ತೇನೆ ಸ್ವಾತಿ ಅಂತ ಹೇಳಿದೆ. ಪರವಾಗಿಲ್ಲ, ನೀನು ಇಲ್ಲೇ ಕೂತ್ಕಾರ ಅಂತ ಹೇಳುತ್ತಾ ನನ್ನನ್ನು ಮಾತನಾಡಿಸುತ್ತಿದ್ದಳು. ನಾನು ಅವಳನ್ನು ಆ ರೀತಿ ನೋಡಿ ಹೇಗೆ ಇವಳನ್ನು ಒಲಿಸಿಕೊಳ್ಳುವುದು ಅಂತ ಮನಸ್ಸಿನಲ್ಲಿ ಲೆಕ್ಕ ಹಾಕುತ್ತಿದ್ದೆ. ಆಗ ಅವಳು ನನ್ನನ್ನು ನೋಡಿ, ಏನು ಆಲೋಚನೆ ಮಾಡ್ತಾ ಇದ್ದೀಯಾ ಉಮೇಶ್ ಅಂತ ಕೇಳಿದಳು. ಏನಿಲ್ಲ ಸ್ವಾತಿ, ಹೀಗೆ ನಿನ್ನನ್ನೇ ನೋಡ್ತಾ ಇದ್ದೆ ಅಂತ ಹೇಳಿದೆ. ಹೌದಾ, ನಾನು ಹೇಗಿದ್ದೀನಿ ಅಂತ ಕೇಳಿದಳು. ನಿನಗೇನಾಗಿದೆ ಸ್ವಾತಿ, ನೀನು ಸೂಪರ್ ಆಗಿ ಇದ್ದೀಯಾ ಅಂತ ಹೇಳಿದೆ. ನಿನ್ನನ್ನು ಹೀಗೆ ನೋಡ್ತಾ ಇದ್ರೆ ನನಗೆ ಏನೇನೋ ಆಗುತ್ತದೆ.
ಅಷ್ಟು ಚೆನ್ನಾಗಿದ್ದೀಯಾ ನೀನು ಅಂದೆ. ಹೌದಾ, ನಾನು ಚೆನ್ನಾಗಿದ್ದೀನಾ? ಅಥವಾ ನನ್ನ ಬಾಡಿ ಶೇಪ್ ಚೆನ್ನಾಗಿದ್ದೀಯಾ ಅಂತ ಕೇಳಿದಳು. ನೀನು ಚೆನ್ನಾಗಿದ್ದೀಯಾ, ನಿನ್ನ ಬಾಡಿ ಶೇಪ್ ಇನ್ನೂ ಸೂಪರ್ ಅಂತ ಹೇಳಿದೆ. ಸರಿ, ಹಾಗಿದ್ರೆ ಎಷ್ಟು ಬೇಕೋ ನೋಡು ಅಂದಳು. ನಾನು ಹಾಗೆ ನೋಡ್ತಾ ಕುಳಿತಿದ್ದೆ. ಅವಳು ಹಾಗೆ ಒಳಗೆ ಹೋಗಿ ನೈಟಿ ಹಾಕ್ಕೊಂಡು ಬಂದಳು. ಆಮೇಲೆ ನನ್ನ ಹತ್ತಿರ ಬಂದು ಗಟ್ಟಿಯಾಗಿ ಉಮೇಶ್, ಏನಾಯ್ತು ಅಂತ ಕೇಳಿದಳು. ನಾನು ಏನಿಲ್ಲ ಅಂದೆ. ಏನು ಉಮೇಶ್, ಡ್ರಿಂಪಾ ಅಂತ ಕೇಳಿದಳು. ಹೌದು, ಹಾಗೆ ಒಂದು ಕನಸಿನ ಲೋಕಕ್ಕೆ ಹೋಗಿ ಬಂದೆ ಅಂದೆ. ಹೌದಾ, ಏನ್ ಮಾಡ್ತಿದ್ದೀಯಾ ಕನಸಿನಲ್ಲಿ ಅಂತ ಕೇಳಿದಳು. ಏನಿಲ್ಲ, ನಿನ್ನ ಜೊತೆ ಎಂಜಾಯ್ ಮಾಡಿದ ಹಾಗೆ ಅಂದೆ. ಹೌದಾ, ನಿಜಾನಾ ಅಂತ ಕೇಳಿದಳು. ಹೌದು ಸ್ವಾತಿ, ನಿಜವಾಗ್ಲಾ? ಆದ್ರೆ ಅದೇ ನಿಜವಾಗಿ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದೆ. ಒಂದು ವೇಳೆ ಅದು ನಿಜ ಆದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳಿದಳು. ನಾನು ಕೂಡ ತುಂಬಾ ಎಂಜಾಯ್ ಮಾಡುತ್ತಿದ್ದೆ ಅಂದೆ. ಹಾಗಿದ್ರೆ ಎಂಜಾಯ್ ಮಾಡು ಅಂತ ಹೇಳಿದಳು. ನನ್ನ ಹತ್ತಿರ ಬಂದು ನಿಂತುಕೊಂಡಳು. ಹಾಗೆ ಹತ್ತಿರ ನಿಂತಾಗ ಸುಮ್ಮನೆ ಇರೋಕೆ ಹೇಗೆ ಆಗುತ್ತೆ? ಅವಳೊಡನೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದೆ. ಇಂಥ ಅವಕಾಶ ಸಿಕ್ಕರೆ ಯಾರು ಬಿಡುತ್ತಾರೆ? ನಾನು ಅವಳ ಹತ್ತಿರ ಹೋಗಿ ಅವಳ ಮೈ ಟಚ್ ಮಾಡಿದೆ. ಆಗ ಅವಳು ನನ್ನನ್ನು ತಡೆದಳು. ನಾನು ಏನಾಯ್ತು ಅಂತ ಕೇಳಿದೆ. ಈಗ ಬೇಡ, ಈಗ ಹಗಲಲ್ಲಿ ಬೇಡ, ರಾತ್ರಿ ನೋಡಿಕೊಳ್ಳೋಣ. ಈ ಟೈಮಲ್ಲಿ ಯಾರಾದರೂ ಬಂದರೆ ನಾವಿಬ್ಬರೂ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಫೀಸ್ ಬೇಡ ಅಂದಳು. ಸರಿ, ನಿನ್ನಿಷ್ಟ ಅಂತ ಹೇಳಿದೆ. ಬೇಜಾರಾಗೋಡ, ರಾತ್ರಿ ನಿನಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಬಹುದು ಅಂತ ಹೇಳಿ ಹಾಗೆ ನನ್ನ ಹಣೆಗೊಂದು ಮುತ್ತು ಕೊಟ್ಟು, ರಾತ್ರಿವರೆಗೂ ಸ್ವಲ್ಪ ತಡೆದುಕೋ, ನಾನು ಆಮೇಲೆ ಕಾಲ್ ಮಾಡುತ್ತೇನೆ, ಆ ಟೈಮಲ್ಲಿ ಬಾ ಅಂದಳು. ಸರಿ ಅಂತ ನನ್ನ ಮನೆಗೆ ವಾಪಸ್ ಆದೆ. ಅವಳ ಕಾಲ್ಗಾಗಿ ವೇಟ್ ಮಾಡ್ತಾ ಇದ್ದೆ. ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಇದ್ದೆ. ಆಗ ಸ್ವಾತಿ ಕಾಲ್ ಮಾಡಿ, ನನ್ನ ಅತ್ತೆ ಮಾವ ಇಬ್ರು ಮಲಗಿದ್ದಾರೆ, ನೀನು ನಿಧಾನವಾಗಿ ಸೌಂಡ್ ಮಾಡದೆ ಬಾ, ಬಾಗಿಲು ಓಪನ್ ಮಾಡಿಡುತ್ತೇನೆ ಅಂತ ಹೇಳಿದಳು. ನಾನು ಹಾಗೆ ಹೇಳಿದಂತೆ ಅವಳ ಮನೆಗೆ ಹೋದೆ. ನಿಧಾನಕ್ಕೆ ಅವಳ ಬೆಡುಮ್ಮೆ ಹೋದೆ. ಆಗ ಅವಳು ಇಲ್ಲೇ ಇರು, ನಾನು ಡೋರ್ ಕ್ಲೋಸ್ ಮಾಡಿ ಬರುತ್ತೇನೆ ಅಂತ ಹೋದಳು. ಹಾಗೆ ಅವಳು ಡೋರ್ ಕ್ಲೋಸ್ ಮಾಡಿ ಬಂದಳು. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತುಕೊಂಡೆ. ಇರೋ ಸ್ವಲ್ಪ ಹೊತ್ತು ಲೈಟ್ ಆಫ್ ಮಾಡ್ತೀನಿ ಅಂದಳು. ಬೇಡ, ಹೀಗೆ ಇದ್ದರೆ ಚೆನ್ನಾಗಿದೆ. ನೀನು ಲೈಟ್ ಆಫ್ ಮಾಡಿದ್ರೆ ನಿನ್ನ ಅಂದವನ್ನೆಲ್ಲ ಹೇಗೆ ನೋಡಲಿ ಅಂತ ಕೇಳಿದೆ. ಹೌದಾ, ಸರಿ, ನಿನ್ನಿಷ್ಟ ಅಂದಳು. ಆ ದಿವಸದಿಂದ ನಾನು ಮತ್ತು ಸ್ವಾತಿ ಸಮಯ ಸಿಕ್ಕಾಗಲೆಲ್ಲ ಸೇರ್ತಾನೆ ಇದ್ದೇವೆ. ನಿಮಗೆ ಈ ಸ್ಟೋರಿಯು ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕನ್ನಡಿಗರ ಚಾನೆಲ್ ಅನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.